Hello everyone, I am Maruti. Today discuss about switch case. Switch case statement that allows you to the choice between the multiple alternative based on the value and the expression. ಇದು ಯಾವ ಥರ ಅಂದರೆ ಸ್ವಿಚ್ ಕೇಸು ನಮಗೆ ಚಾಯ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಆಲ್ಟರ್ನೇಟಿವ್ ಬೇಸ್ಡ್ ನಮಗೆ ಯಾವ್ದು ಬೇಕಾದ್ರೂ ಯಾವ ಕೇಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ನಮ್ಮ ಚಾಯ್ಸ್. ಅದು ಒಂದು ಕೇಸ್ ಕೊಟ್ಟಿರ್ತೀವಿ, ಈಗ 10 ಕೇಸ್ ಕೊಟ್ಟಿರ್ತೀವಿ, 10 ಕೇಸಕ್ಕೂ ಒಂದೊಂದು ಪ್ರೋಗ್ರಾಮ್ ಬರೆದಿಟ್ಕೋಬೋದು. ಅದ್ರಿಗೆ ನಮ್ಗೆ ಯಾವ ಕೇಸ್ ಬೇಕು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಸ್ವಿಚ್ ಎಕ್ಸ್ಪಿರೇಷನ್ನು ಕೇಸ್ ವ್ಯಾಲ್ಯೂ 1 ಕೋಡ್ ಟು ದಿ ಎಕ್ಸಿಕ್ಯೂಟ್ ಬ್ರೇಕ್. ಒಂದು ಕೋಡ್ ಆದಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಬ್ರೇಕ್ ಆಗುತ್ತೆ. ಕೇಸ್ ವ್ಯಾಲ್ಯೂ ಕೇಸ್ ಟು ಅಂತ ಕೊಟ್ಟಿರ್ತೀನಿ, ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಬ್ರೇಕ್ ಆಗುತ್ತೆ. ಇಲ್ಲಾಂದರೆ ಡಿಫಾಲ್ಟ್ ಆಗುತ್ತೆ. ಕೋಡ್ದ ಎಕ್ಸಿಕ್ಯೂಟ್ ಇನ್ ಮ್ಯಾಚ್ ಬ್ರೇಕ್, ಅಲ್ಲಿ ಬ್ರೇಕ್ ಆಗುತ್ತೆ. ಯಾವ ಥರ ಅಂದರೆ ಒಂದು ಸಿಂಪಲ್ ಪ್ರೋಗ್ರಾಮಿಂಗ್ ನೋಡ್ಕೊಂಬರಂಬ. ಇಲ್ಲೇ ಐತೆ ಕೇಸ್ 1ಗೆ ಮಂಡೇ ಅಂತ ಇದೆ, ಕೇಸ್ 2ಗೆ ಟ್ಯೂಸ್ಡೇ, ಕೇಸ್ 3ಗೆ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, 6 ಸ್ಯಾಟರ್ಡೇ, 7 ಸಂಡೇ. ಇಲ್ಲಾಂದರೆ ಡಿಫಾಲ್ಟಾಗಿ ಇನ್ವ್ಯಾಲಿಡ್ ಡೇ ಅಂತ ಬರುತ್ತೆ. ಆಯಿತಾ? ಈಗ ನಮಗೆ ಯಾವ ಕೇಸ್ ಬೇಕು, ಇಲ್ಲಿ 7 ಕೇಸ್ ಇದ್ದಾವೆ. 8ನೇ ಕೇಸ್ ಕೊಟ್ಟರೆ ಇಲ್ಲಿ ವರ್ಕ್ ಆಗೋಲ್ಲ, ಇನ್ನು ಡಿಫಾಲ್ಟ್ ಡೇ ಅಂತ ಬರುತ್ತೆ. ಇಲ್ಲಿ ನಮಗೀಗ 4 ಬೇಕು, ಇವಾಗ 5 ಕೊಟ್ಟಿರ್ತೀನಿ. 5 ಕೊಟ್ಟಿದ್ರೆ ಫ್ರೈಡೇ ಅಂತ ಪ್ರಿಂಟ್ ಆಗುತ್ತೆ. ನೋಡಿರಿ, ಫ್ರೈಡೇ ಅಂತ ಪ್ರಿಂಟ್ ಆಗಿದೆ. ಅದು ಯಾವ ಕೇಸ್ ಆಗೈತಿ ಅಂತ ನೋಡೋಣ ಅಂದರೆ ನೋಡಿರಿ, ಇಲ್ಲಿ ಫ್ರೈಡೇ ಅಂತ ಇದೆ. ಫ್ರೈಡೇ ಅಂತ 4 ಕೊಟ್ಟಿರ್ತೀನಿ, ಥರ್ಸ್ಡೇ ಅಂತ ಪ್ರಿಂಟ್ ಆಗುತ್ತೆ. ಥರ್ಸ್ಡೇ ಇವಾಗ 8 ಅಂತ ಕೊಡ್ತೀನಿ. 8 ಅಲ್ಲಿಲ್ಲ, ಹಾಗಾಗಿ ಇನ್ವ್ಯಾಲಿಡ್ ಡೇ ಅಂತ ಬರುತ್ತೆ. ಫಾಲ್ಸ್ ಅಂತ ತೋರಿಸ್ತಿದೆ, ಏನು ತೋರಿಸ್ತಿದೆ, ಇನ್ವ್ಯಾಲಿಡ್ ಡೇ ಅಂತ ತೋರಿಸ್ಬೇಕು. ಸೆವೆನ್ ಕೊಡ್ತೀನಿ, ಸಂಡೇ. ಥ್ಯಾಂಕ್ ಯು ಫಾರ್ ಲಿಸನಿಂಗ್.